ಯಾದವರಾವ್ ಜೋಶಿ ಮತ್ತು ಪ್ರಭಾಕರ್ ಜೋಶಿ ಅವರಿಬ್ಬರ ಸಂಗೀತಕ್ಕೆ ಡಾಕ್ಟರ್ ಹೆಡ್ಗೇವಾರ್ ತುಂಬ ಮೋಹಿತರಾದರು. ಈತ ಸಂಗೀತಗಾರನಾಗಬೇಕಾ ಅಥವಾ ದೇಶದ ಕಾರ್ಯ ಮಾಡುವಂಥ ಒಬ್ಬ ಯೋಧನಾಗಬೇಕಾ ಅಂತ ಒಂದು ಚಿಂತನೆ ಅವರಿಗೆ ಶುರುವಾಯಿತು. ನೀವು ಅವನನ್ನು ನನಗೆ ಬಿಟ್ಕೊಡ್ಬಹುದಾ ಅಂತ ಶಂಕರ್ರಾವ್ ಪ್ರವರ್ತಕಗೆ ಇವರು ಡಾಕ್ಟರ್ ಹೆಡ್ಗೇವಾರ್ ಕೇಳ್ತಾರೆ. ಯಾದವ ಜನಿಸಿ ಕೆಲವೇ ದಿನಗಳಲ್ಲಿ ತಾಯಿ ಮೃತ್ಯುವಶರಾಗ್ತಾರೆ. ಹೆಡ್ಗೇವಾರ್ ಅಂದರೆ ಆತನಿಗೆ ಏನೋ ಒಂದು ಆಕರ್ಷಣೆ. ನಾಗ್ಪುರದಲ್ಲಿ ಸ್ವಯಂ ಸೇವಕ ಅಂದರೆ ಒಂದು ಪರಿಹಾಸ್ಯ ಮಾಡುವಂಥ ಒಂದು ವಿಚಿತ್ರ ಅರ್ಥ ಇತ್ತು. ರಾತ್ರಿ ಇದ್ದಕ್ಕಿದ್ದಾಗೆ ಹೆಡ್ಗೇವಾರ್ ಕನವರಿಸೋದಕ್ಕೆ ಶುರು ಮಾಡಿದರು. ಆ ರೀತಿ ಮಾತಾಡ್ತಾ ಇರಬೇಕಾದ್ರೆ ಯಾದವನ ಮನಸ್ಸು ಭಾಳ ಅಲ್ಲೋಲ ಕಲ್ಲೋಲ ಆಯಿತು. ಡಾಕ್ಟರ್ ಹೆಡ್ಗೇವಾರ್ ಯಾದವರಾಜಿನ ಕರೆದು ನೀನು ಕಾಟೋಲಿನ ಮುಖ್ಯಮಂತ್ರಿಯಲ್ಲಿ ಹೋಗು ಅಂತೇಳಿದರು. ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ವಾಹಿನಿಗೆ ಸ್ವಾಗತ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ತುಂಬುತ್ತಾ ಇರುವಂಥ ಸಂದರ್ಭದಲ್ಲಿ ಸಂಘವನ್ನು ತಮ್ಮ ಬೆವರು ಪರಿಶ್ರಮದ ಮೂಲಕ ಬೆಳೆಸಿದಂತಹ ಅನೇಕ ಪ್ರಾತಸ್ಮರಣೀಯರ ಪರಿಚಯವನ್ನು ಇದುವರೆಗೆ ಈ ಡಿಜಿಟಲ್ ವಾಹಿನಿಯಲ್ಲಿ ಮಾಡಿಕೊಡಲಾಗಿದೆ. ಇವತ್ತು ಇನ್ನೊಬ್ಬ ಪ್ರಾತಸ್ಮರಣೀಯ ವ್ಯಕ್ತಿಯ ಬದುಕಿನ ಪುಟಗಳ ಮೇಲೆ ಒಂದು ಅವಲೋಕನ ಮಾಡುವಂಥ ಒಂದು ಪುಟ್ಟ ಪ್ರಯತ್ನ ಈ ಕಾರ್ಯಕ್ರಮ. 1929 ಜನವರಿ 20ನೇ ತಾರೀಕು ನಾಗಪುರದಲ್ಲಿ ಒಂದು ಕಾರ್ಯಕ್ರಮ, ಅದೊಂದು ಸಂಗೀತದ ಕಾರ್ಯಕ್ರಮ. ಪ್ರಭಾಕರ ಜೋಶಿ ಮತ್ತು ಯಾದವರಾವ್ ಜೋಶಿ ಅನ್ನುವಂಥ ಇಬ್ಬರು ಎಳೆಯ ಸಂಗೀತ ಪ್ರತಿಭೆಗಳು ಆ ಕಾರ್ಯಕ್ರಮವನ್ನು ನಡೆಸ್ಕೊಡೋದಕ್ಕೆ ಸಿದ್ಧವಾಗಿದ್ದರು. ಶಂಕರ್ರಾವ್ ಪ್ರವರ್ತಕ್ ಅಂತ ಅವರಿಬ್ಬರ ಗುರುಗಳಾಗಿದ್ದರು. ಅವರು ಆ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದರು. ಇಡೀ ಊರಿನ ಅನೇಕ ಗಣ್ಯರು ಅದರಲ್ಲಿ ಬಂದಿದ್ದರು. ಅದ್ಭುತವಾದ ಸಂಗೀತ ಕಾರ್ಯಕ್ರಮ ಅದಾಗಿತ್ತು. ಆ ಎಳೆಯ ಕಿಶೋರರು ಭಾಳ ಅದ್ಭುತವಾಗಿ ಅವತ್ತು ಸಂಗೀತ ಕಾರ್ಯಕ್ರಮವನ್ನು ನಡೆಸ್ಕೊಟ್ರು. ಆ ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಥಾಪಕ ಡಾಕ್ಟರ್ ಕೇಶವ ಬಲಿರಾಮ ಹೆಡ್ಗೇವಾರ್ ಅವರನ್ನು ಆಮಂತ್ರಿಸಲಾಗಿತ್ತು. ಶಂಕರ್ರಾವ್ಗೆ ಅವರು ಬಹಳ ಸ್ನೇಹಿತರು. ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದರು. ಸಾಧಾರಣವಾಗಿ ಡಾಕ್ಟರ್ ಹೆಡ್ಗೇವಾರ್ ಸಂಗೀತ ಈ ಥರದ ಕಾರ್ಯಕ್ರಮಗಳಿಗೆಲ್ಲ ಹೋಗ್ತಾ ಇರಲಿಲ್ಲ. ಆದರೆ ಅಕಸ್ಮಾತ್ ಅವತ್ತು ಅದಕ್ಕೆ ಬಂದಿದ್ದರು. ಆ ಕಾರ್ಯಕ್ರಮದ ಸಂದರ್ಭದಲ್ಲಿ ಯಾದವರಾವ್ ಜೋಶಿ ಮತ್ತು ಪ್ರಭಾಕರ್ ಜೋಶಿ ಅವರಿಬ್ಬರ ಸಂಗೀತಕ್ಕೆ ಡಾಕ್ಟರ್ ಹೆಡ್ಗೇವಾರ್ ತುಂಬ ಮೋಹಿತರಾದರು. ಅದರಲ್ಲೂ ಯಾದವರಾವ್ ಜೋಶಿ ಅವರ ಒಂದು ಕಂಠ, ಅವರು ಹೇಳುವಂಥ ರೀತಿ, ಶೈಲಿ ಇದೆಲ್ಲವೂ ಅವರಿಗೆ ಆಸಕ್ತಿ ಹುಟ್ಟಿತು. ಏನೋ ಒಂದು ಆಕರ್ಷಣೆ ಬೆಳೀತು ಡಾಕ್ಟರ್ ಹೆಡ್ಗೇವಾರ್ಗೆ. ಈ ಹುಡುಗ ಈತ ಸಂಗೀತಗಾರನಾಗಬೇಕಾ ಅಥವಾ ಒಬ್ಬ ರಾಷ್ಟ್ರಭಕ್ತನಾಗಬೇಕಾ, ದೇಶದ ಕಾರ್ಯ ಮಾಡುವಂಥ ಒಬ್ಬ ಯೋಧನಾಗಬೇಕಾ ಅಂತ ಒಂದು ಚಿಂತನೆ ಅವರಿಗೆ ಶುರುವಾಯಿತು. ಸರಿ, ಕಾರ್ಯಕ್ರಮ ಮುಗೀತು. ಅದಾದಮೇಲೆ ಡಾಕ್ಟರ್ ಹೆಡ್ಗೇವಾರ್ ಶಂಕರ್ರಾವ್ ಅವರನ್ನು ಪದೇ ಪದೇ ಭೇಟಿ ಮಾಡ್ತಾಯಿದ್ರು. ಯಾದವರಾವ್ ಬಗ್ಗೆ ವಿಚಾರಿಸ್ತಾಯಿದ್ರು. ಈ ಯಾದವ ಸಂಗೀತಗಾರನಾಗಬೇಕು ಅಂತ ನೀವು ಮನಸ್ಸು ಮಾಡಿದ್ದೀರಿ, ಆದರೆ ನನಗೆ ಅವನೊಬ್ಬ ಸಮಾಜ ಸಂಘಟಕನಾಗಬೇಕು ಅಂತ ಅನ್ನಿಸ್ತಾ ಇದೆ. ನೀವು ಅವನನ್ನು ನನಗೆ ಬಿಟ್ಕೊಡ್ಬಹುದಾ ಅಂತ ಶಂಕರ್ರಾವ್ ಪ್ರವರ್ತಕಗೆ ಇವರು ಡಾಕ್ಟರ್ ಹೆಡ್ಗೇವಾರ್ ಕೇಳ್ತಾರೆ. ಶಂಕರ್ರಾವ್ಗೆ ಯಾದವ ಜೋಶಿನ ಒಬ್ಬ ದೊಡ್ಡ ಸಂಗೀತ ವಿದ್ವಾಂಸ ಮಾಡಬೇಕು ಅಂತ ಭಾಳ ಆಸೆ ಇರುತ್ತೆ. ಆದರೆ ಡಾಕ್ಟರ್ ಹೆಡ್ಗೇವಾರ್ ಹೀಗೆ ಹೇಳ್ತಿದ್ದಾರೆ, ಏನು ಮಾಡಲಿ ಅನ್ನುವಂಥ ಒಂದು ಗೊಂದಲ ಅವರಲ್ಲಿ ಶುರುವಾಯಿತು. ಕೊನೆಗೂ ಡಾಕ್ಟರ್ ಹೆಡ್ಗೇವಾರ್ ಅವರ ಒಂದು ಅಭಿಪ್ರಾಯಕ್ಕೆ ಮನ್ನಣೆ ಇತ್ತು. ಆಯಿತು, ಅವನನ್ನು ನೀವು ಕರ್ಕೊಂಡು ಹೋಗಿ ಅಂತ ಅವರ ಕೈಗೆ ಯಾದವ ಅವರನ್ನು ಒಪ್ಪಿಸ್ತಾರೆ. ಯಾದವ ಇನ್ನು ಕಿಶೋರ, ಚಿಕ್ಕ ಹುಡುಗ, ಇನ್ನೂ ಕಾಲೇಜಿನಲ್ಲಿ ಹೈಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದ. ಅದಾದ ನಂತರ ಕಾಲೇಜ್ ವಿದ್ಯಾಭ್ಯಾಸಕ್ಕೆ ಆತ ಸಿದ್ಧವಾಗ್ತಾ ಇದ್ದ. ಈ ಯಾದವ ಜೋಶಿ ಇವರು ಹುಟ್ಟಿದ್ದು 1914 ಸೆಪ್ಟೆಂಬರ್ 3ನೇ ತಾರೀಕು ನಾಗ್ಪುರದ ಹತ್ತಿರ ಉಮರೇಡ ಅನ್ನುವಂಥ ಒಂದು ಹಳ್ಳಿಯಲ್ಲಿ ಕೃಷ್ಣ ಜೋಶಿ ಮತ್ತು ಸತ್ಯಭಾಮ ದಂಪತಿಗಳ ಏಕೈಕ ಮಗನಾಗಿ ಆತ ಹುಟ್ಟುತ್ತಾನೆ. ಹೇಳಿ ಕೇಳಿ ಪೌರೋಹಿತ್ಯದ ಮಾಡುವಂಥ ಒಂದು ಕುಟುಂಬ. ಪೌರೋಹಿತ್ಯ ಅಂದರೆ ಸಾಧಾರಣವಾಗಿ ಬಡತನ ಜೊತೆಗೆ ಅಂಟ್ಕೊಂಡು ಬಂದಿರುತ್ತೆ. ಅಂಥ ಕುಟುಂಬದಲ್ಲಿ ಯಾದವನ ಜನನ ಆಯಿತು. ಆದರೂ ಕೂಡ ಕೃಷ್ಣ ಜೋಶಿಯವರು ತಮ್ಮ ಪೌರೋಹಿತ್ಯ ವೃತ್ತಿಯಿಂದ ಬಂದಂಥ ಸಂಪಾದನೆಯಿಂದ ಮಗನನ್ನು ಚೆನ್ನಾಗಿ ಓದಿಸ್ಬೇಕು ಅಂತ ಪ್ರಯತ್ನ ಮಾಡಿದರು. ಸಾಕಷ್ಟು ಅವನಿಗೆ ಮುತುವರ್ಜಿಯಿಂದ ಓದಿಸಿದರು. ಆದರೆ ಕೆಲವೇ ದಿನಗಳಲ್ಲಿ ಯಾದವ ಜನಿಸಿ ಕೆಲವೇ ದಿನಗಳಲ್ಲಿ ತಾಯಿ ಮೃತ್ಯುವಶರಾಗ್ತಾರೆ.
ಸತ್ಯಭಾಮ ತೀರ್ಕೊಳ್ತಾರೆ. ಹಾಗಾಗಿ ಯಾದವನನ್ನು ಬೆಳೆಸುವಂಥ ಸಂಪೂರ್ಣ ಹೊಣೆ ಪೂರ್ತಿ ತಂದೆಯವರ ಮೇಲೆ ಬರುತ್ತೆ. ಆದರೂ ಕಡಿಮೆ ಮಾಡೋದಿಲ್ಲ ಅವರು ಮತ್ತೆ ಮರುವಿವಾಹ ಆಗ್ತಾರೆ. ಮರುವಿವಾಹ ಆದ ನಂತರ ಅವರಿಗೆ 3 ಜನ ಹೆಣ್ಮಕ್ಳು ಕೂಡ ಜನಿಸ್ತಾರೆ. ಯಾದವ ಚಿಕ್ಕ ವಯಸ್ಸಿನಿಂದ ಆ ಸಂಗೀತ ಕಾರ್ಯಕ್ರಮದ ನಂತರ ಡಾಕ್ಟರ್ ಹೆಡ್ಗೇವಾರ್ ಪರಿಚಯ ಆದಲ್ಲಿಂದ ಡಾಕ್ಟರ್ ಹೆಡ್ಗೇವಾರ್ ಹತ್ರ ಆಗಾಗ ಹೋಗ್ತಾ ಇರ್ತಾನೆ. ಹೆಡ್ಗೇವಾರ್ ಅಂದರೆ ಆತನಿಗೆ ಏನೋ ಒಂದು ಆಕರ್ಷಣೆ. ನಾಗ್ಪುರದಲ್ಲಿದ್ದಂಥ ಸಂಘದ ಕಾರ್ಯಾಲಯದಲ್ಲೇ ಆತನ ವಾಸ, ಅಲ್ಲೇ ಅಧ್ಯಯನ, ಓದು ಇದೆಲ್ಲದನ್ನು ಮಾಡ್ಕೊಂಡಿರ್ತಾನೆ. ಡಾಕ್ಟರ್ ಹೆಡ್ಗೇವಾರ್ ಏನೂ ಹೇಳಿರಲ್ಲ, ನೀನು ಪ್ರಚಾರಕ್ಕಾಗುವಂತಾಗಲಿ ಏನೂ ಹೇಳಿರಲ್ಲ, ನೀನು ವಿದ್ಯಾಭ್ಯಾಸ ಚೆನ್ನಾಗಿ ಮಾಡು ಅನ್ನೋದನ್ನು ಮಾತ್ರ ಅವ್ರು ಹೇಳಿರ್ತಾರೆ. ಹಾಗಾಗಿ ಯಾದವ ಜೋಶಿ ಆತ BA, ಅದಾದಮೇಲೆ MA, ಆನಂತರ LLB, ಹೀಗೆ ಸ್ನಾತಕೋತ್ತರ ಪದವಿಯನ್ನು ಕೂಡ ಆತ ಗಳಿಸಿದ. ಆಗ ತಾನೇ 1925ರಲ್ಲಿ ಸಂಘ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ನಾಗ್ಪುರದಲ್ಲಿ ಸ್ವಯಂ ಸೇವಕ ಅಂದರೆ ಒಂದು ಪರಿಹಾಸ್ಯ ಮಾಡುವಂಥ ಒಂದು ವಿಚಿತ್ರ ಅರ್ಥ ಇತ್ತು. ಸ್ವಯಂ ಸೇವಕ ಅಂದರೆ ಆತ ಒಬ್ಬ ಪಡ್ಡೆ ಹುಡುಗ, ಒಬ್ಬ ಉಡಾಳ, ಮಾಡೋಕ್ಕೆ ಬೇರೆ ಏನೂ ಕೆಲಸ ಇಲ್ಲದೆ ಇರೋರು ಅಂತ ಆಗ ಜನ ಅಂದ್ಕೊಳ್ತಾಯಿದ್ರು. ಒಂದು ಗಾದೆನೇ ಸೃಷ್ಟಿಯಾಗಿಬಿಟ್ಟಿತ್ತು, ನಾ ಬಾಪ್ ಕಾ ಡರ್ ನಾ ಮಾ ಕಾ ಡರ್ ಬೇಟಾ ನಿಕಲಾ ವಾಲಂಟರ್ ಅನ್ನುವಂಥ ಗಾದೆ. ನಾ ಬಾಪ್ ಕಾ ಡರ್ ನಾ ಮಾ ಕಾ ಡರ್ ಬೇಟಾ ನಿಕಲಾ ವಾಲಂಟರ್. ತಂದೆಯ ಭಯ ಇಲ್ಲ, ತಾಯಿಯ ಭಯನೂ ಇಲ್ಲ, ಈ ಮಗ ವಾಲಂಟೀರಾಗಿ ಹೊರಟ ಸ್ವಯಂ ಸೇವಕನಾಗಿ ಅಂತ. ಸ್ವಯಂ ಸೇವಕ ಅಂದರೆ ಹೀಗೆ ಬೀದಿ ತಿರುಗುವಂಥ ಒಬ್ಬ ಉಡಾಳ ಹುಡುಗ ಅಂತ ಈ ರೀತಿಯ ಅರ್ಥ ಇತ್ತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆದಾಗ ಡಾಕ್ಟರ್ ಹೆಡ್ಗೇವಾರ್ ಇದೇ ಕಾರಣಕ್ಕೋಸ್ಕರ ಸ್ವಯಂ ಸೇವಕ ಅನ್ನೋದಕ್ಕೆ ಒಂದು ವಿಶೇಷ ಅರ್ಥ ಕೊಡುವಂಥ ಒಂದು ಪರಿಪಾಠವನ್ನು ಅವ್ರು ಶುರು ಮಾಡಿದರು. ಅದಕ್ಕಾಗಿ ಸಂಘಕ್ಕೆ ಯಾರ್ಯಾರು ಬರ್ತಾಯಿದ್ರು, ವಿದ್ಯಾರ್ಥಿಗಳು, ಕಾಲೇಜು ವಿದ್ಯಾರ್ಥಿಗಳು, ಅವರಿಗೆ ಇನ್ನಷ್ಟು ನೀನು ಹೆಚ್ಚು ಓದಬೇಕು, ವಿದ್ಯಾವಂತನಾಗಬೇಕು, ಪದವೀಧರನಾಗಬೇಕು, ಸ್ನಾತಕೋತ್ತರ ಪದವಿಯನ್ನು ಪಡೆಯಬೇಕು ಅಂತ ಅವರು ಆಗ್ರಹ ಮಾಡ್ತಾಯಿದ್ರು. ಯಾಕೆಂದರೆ ಸ್ವಯಂ ಸೇವಕರು ಅಂದರೆ ಬರೀ ಓಡಾಡರು, ಬರೀ ಆಟ ಆಡುವಂಥವ್ರು ಅನ್ನುವಂಥ ಒಂದು ಪ್ರತಿಮೆ ನಿರ್ಮಾಣ ಆಗಬಾರ್ದು. ಅವರು ಕೂಡ ಸಮಾಜದಲ್ಲಿ ವಿದ್ಯಾವಂತರು ಮತ್ತು ಬುದ್ಧಿವಂತರು ಅಂತ ಅನ್ನಿಸ್ಕೊಳ್ಬೇಕು ಅಂಥೇಳಿ ಡಾಕ್ಟರ್ ಹೆಡ್ಗೇವಾರ್ ಈ ಕಡೆಗೆ ವಿಶೇಷ ಗಮನ ಕೊಡ್ತಾಯಿದ್ರು. ಹಾಗಾಗಿ ಯಾದವರಾವ್ ಜೋಶಿ ಆತನನ್ನು ಅವರು BA ಆದಮೇಲೆ MA ಓದೋಕ್ಕೆ ಆಗ್ರಹ ಮಾಡಿದರು. MA ಆದಮೇಲೆ ಕಾನೂನು ಪದವಿಯನ್ನು ಕೂಡ ಮಾಡು ಅಂತ ಹೇಳಿದರು. ಈ ಥರ MA LLB ಆಯಿತು. ಆದರೆ ಯಾದವ ಜೋಶಿಗೆ ಏನಾದರೂ ಉದ್ಯೋಗ ಹಿಡಿಬೇಕು ಅಂತ ಮನಸ್ಸಿರಲಿಲ್ಲ, ಉದ್ಯೋಗ ಹಿಡಿಯುವಂಥ ಆಸೆ ಕೂಡ ಇರಲಿಲ್ಲ. ತಂದೆಗೆ ಆಸೆ ಇತ್ತು, ಮಗ ಯಾವುದಾದ್ರೂ ಒಂದು ಉದ್ಯೋಗ ಹಿಡೀಲಿ ಅಂತ. ಯಾಕೆಂದರೆ ಮನೆಯ ಆರ್ಥಿಕ ಪರಿಸ್ಥಿತಿ ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಆದರೆ ಡಾಕ್ಟರ್ ಹೆಡ್ಗೇವಾರ್ ಜೊತೆಗೆ ಇದ್ದಂಥ, ಅವರ ಒಡನಾಟದಲ್ಲಿದ್ದಂಥ ಯಾದವ ಜೋಶಿಗೆ ಉದ್ಯೋಗ ಹಿಡಿಬೇಕು ಅಂತ ಅನ್ನಿಸ್ಲೇ ಇಲ್ಲ. ಹೀಗೆ ಇರಬೇಕಾದ್ರೆ ಒಂದು ದಿವಸ ರಾತ್ರಿ ಡಾಕ್ಟರ್ ಹೆಡ್ಗೇವಾರ್ ತಮ್ಮ ಆ ಕಾರ್ಯಾಲಯದ ಸಣ್ಣ ಮೋಹಿತವಾಡದಲ್ಲಿರುವಂಥ ಕಾರ್ಯಾಲಯದ ಹೊರಗಡೆ ಮಲ್ಕೊಂಡಿದ್ದರು. ಯಾದವ್ ಕೂಡ ಅಲ್ಲೇ ಪಕ್ಕದಲ್ಲಿದ್ದ. ರಾತ್ರಿ ಇದ್ದಕ್ಕಿದ್ದಾಗೆ ಹೆಡ್ಗೇವಾರ್ ಕನವರಿಸೋದಕ್ಕೆ ಶುರು ಮಾಡಿದರು. ಅಯ್ಯೋ, ಹಿಂದೂ ರಾಷ್ಟ್ರದ ಒಂದು ಅವಸಾನ ಸ್ಥಿತಿ ಪ್ರಾಪ್ತವಾಗಿದೆಯಲ್ಲ, ಇದನ್ನು ಯಾರು ಇದಕ್ಕೆ ಚಿಕಿತ್ಸೆ ಕೊಡೋರು, ಈ ಹಿಂದೂ ರಾಷ್ಟ್ರವನ್ನು ಹೀಗೆ ನಶಿಸೋದಕ್ಕೆ ಬಿಟ್ಟರೆ ಏನು ಗತಿ ಅಂತ ಹೇಳ್ತಾ ಕೊನೆಗೆ ಇಲ್ಲ ನಾನು ಬಿಡೋದಿಲ್ಲ, ಹಿಂದೂ ರಾಷ್ಟ್ರವನ್ನು ಮತ್ತೊಮ್ಮೆ ಎತ್ತಿ ಕಟ್ತೀನಿ, ಹಿಂದೂ ಸಮಾಜವನ್ನು ಸಶಕ್ತಗೊಳಿಸುವಂಥ ಪ್ರತಿಜ್ಞೆಯನ್ನು ಮಾಡ್ತೀನಿ, ಅದಕ್ಕಾಗಿ ಜೀವನವನ್ನೇ ಮುಡುಪಾಗಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ಹೆಡ್ಗೇವಾರ್. ಯಾದವನಿಗೆ ಆಶ್ಚರ್ಯ ಆಯಿತು, ಇದ್ಯಾರು ಹೀಗೆ ಮಾತಾಡ್ತಿದ್ದಾರೆ? ನೋಡಿದರೆ ಡಾಕ್ಟರ್ ಹೆಡ್ಗೇವಾರ್ ನಿದ್ದೆಗಣ್ಣದಲ್ಲಿ ಮಾತಾಡ್ತಿದ್ದಾರೆ. ಆ ರೀತಿ ಮಾತಾಡ್ತಾ ಇರಬೇಕಾದ್ರೆ ಯಾದವನ ಮನಸ್ಸು ಭಾಳ ಅಲ್ಲೋಲ ಕಲ್ಲೋಲ ಆಯಿತು. ತಾನು ಕೂಡ ಈ ಹಿಂದೂ ಸಮಾಜದ ಒಂದು ಸಶಕ್ತೀಕರಣಕ್ಕೆ, ಹಿಂದೂ ಸಮಾಜದ ಸಂಘಟನೆಗೋಸ್ಕರ ತನ್ನ ಜೀವನವನ್ನು ಮುಡುಪಾಗಿಡಬೇಕು ಅಂತ ಆತನಲ್ಲಿ ಅವತ್ತೇ ಒಂದು ದೃಢ ಸಂಕಲ್ಪ ಶುರುವಾಯಿತು. ಅದರಂತೆ ಆತ ಇಡೀ ತನ್ನ ಬದುಕನ್ನು ಹಿಂದೂ ಸಮಾಜಕ್ಕೋಸ್ಕರ, ಸಂಘದ ಕಾರ್ಯಕ್ಕೋಸ್ಕರ ಮುಡುಪಾಗಿಡಬೇಕು ಅಂತ ಆತ ನಿಶ್ಚಯ ಮಾಡಿದ. ಡಾಕ್ಟರ್ ಜಿ ತಮ್ಮ ಬದುಕಿನಲ್ಲಿ 1940ರಲ್ಲಿ ಅವರು ತೀರ್ಕೊಳ್ತಾರೆ. ಅವರಿಗೆ ಅನಾರೋಗ್ಯ ಮತ್ತು ಬೆನ್ನು ನೋವು ಈ ಥರದ ಅನೇಕ ಥರದ ಸಮಸ್ಯೆಗಳಿತ್ತು. 40ರಲ್ಲಿ ಅವರು ತೀರ್ಕೊಂಡ್ರು. ಯಾದವರಾವ್ ಜೋಶಿ ಅವರು ಇನ್ನೂ ಸಂಘದ ಪ್ರಚಾರಕ್ಕಾಗಿರಲಿಲ್ಲ. ಅವರನ್ನು ವಿಸ್ತಾರಕ್ಕಾಗಿ ಬೇರೆ ಬೇರೆ ಕಡೆಗೆ ಎಲ್ಲ ಕಳಿಸಲಾಗಿತ್ತು. ಡಾಕ್ಟರ್ ಹೆಡ್ಗೇವಾರ್ ಬದುಕಿದ್ದಾಗಲೇ ಅವ್ರನ್ನ ಕಾಟೋಲ್ ಅನ್ನುವಂಥ ಒಂದು ಜಾಗಕ್ಕೆ ವಿಸ್ತಾರಕ್ಕಾಗಿ ಕಳಿಸಿದರು. ಆ ಕಾಟೋಲ್ಗೆ ಹೋಗೋಕ್ಕೆ ಮುಂಚೆ
ಡಾಕ್ಟರ್ ಹೆಡ್ಗೇವಾರ್ ಯಾದವರಾಜಿನ ಕರೆದು ನೀನು ಕಾಟೋಲಿನ ಮುಖ್ಯಮಂತ್ರಿಯಲ್ಲಿ ಹೋಗು ಅಂತ ಹೇಳಿದರು. ಡಾಕ್ಟ್ರಜಿ ಹೀಗೆ ತಮಾಷೆ ಮಾಡ್ತಾ ಇದ್ದಿದ್ದು ಅವ್ರಿಗೆ ಗೊತ್ತಿತ್ತು. ಆದರೆ ಕಾಟೋಲಿಗೆ ನೀನು ಮುಖ್ಯಮಂತ್ರಿ ಅಂತ ಯಾಕೆ ಹೇಳಿದರು ಅಂತ ಯಾದವರಾವ್ಗೆ ಒಂದು ಆಶ್ಚರ್ಯ. ಆಮೇಲೆ ಅರ್ಥ ಆಯಿತು, ಕಾಟೋಲ್ ಮಾತ್ರ ಶಾಖೆ ಮಾಡೋದಲ್ಲ, ಕಾಟೋಲ್ ತಾಲೂಕಿನಲ್ಲಿರುವಂಥ ಎಲ್ಲ ಕೇಂದ್ರಗಳಲ್ಲಿ, ಎಲ್ಲ ಕಡೆಗಳಲ್ಲಿ, ಎಲ್ಲ ಹಳ್ಳಿಗಳಲ್ಲಿ ಶಾಖೆ ಮಾಡುವ ಜವಾಬ್ದಾರಿ ನಿನ್ನದು ಅನ್ನೋದು ಡಾಕ್ಟರ್ ಹೆಡ್ಗೇವಾರ್ ಮಾತಿನ ಅರ್ಥವಾಗಿತ್ತು, ಅವರ ಮಾತಿನ ಒಂದು ಅಂತರಾರ್ಥ ಆಗಿತ್ತು. ಸರಿ, ಆತ ಅಲ್ಲೆಲ್ಲ ಶಾಖೆಗಳನ್ನು ಮಾಡಿದ. 1941ರಲ್ಲಿ ಯಾದವರಾವ್ ಜೋಶಿ ಅವರನ್ನು ಕರ್ನಾಟಕಕ್ಕೆ ಪ್ರಚಾರಕ್ಕಾಗಿ ಕಳಿಸಲಾಯಿತು. ಕರ್ನಾಟಕ ಪ್ರಾಂತ, ಆಗ ಕರ್ನಾಟಕ ಅಂತ ಹೆಸರಿರಲಿಲ್ಲ. ಈ ಕರ್ನಾಟಕ ಬೇರೆ ಬೇರೆ ಸಂಸ್ಥಾನಗಳಲ್ಲಿ ಇತ್ತು. ಒಂದು ಮೈಸೂರು ಸಂಸ್ಥಾನ ಅಂತ ಇತ್ತು, ಹಳೆ ಮೈಸೂರೆಲ್ಲ ಸೇರಿಕೊಂಡು. ಹಾಗೆಯೇ ಮದ್ರಾಸ್ ಪ್ರಾಂತಕ್ಕೆ ಸೇರಿದಂಥ ಮಂಗಳೂರು, ಕೊಡಗು ಇದೆಲ್ಲ ಒಂದು ಕಡೆ ಇತ್ತು. ಇನ್ನು ಆ ಕಡೆ ಧಾರವಾಡ, ಬಿಜಾಪುರ ಇವೆಲ್ಲ ಅಲ್ಲಿ ಬಿಜಾಪುರ ಸಂಸ್ಥಾನ ಅಂತ ಇತ್ತು. ಈ ಕಡೆ ರಾಯಚೂರು ಮತ್ತು ಬೀದರ್ ಇವೆಲ್ಲ ಹೈದರಾಬಾದ್ ನಿಜಾಮನ ಆಳ್ವಿಕೆಗೆ ಒಳಪಟ್ಟಿತ್ತು. ಹೀಗೆ ಇದೆಲ್ಲವೂ ಸೇರಿಕೊಂಡಿತ್ತು. ಆದರೆ ಇಲ್ಲೆಲ್ಲ ಹೆಚ್ಚಾಗಿ ಕನ್ನಡವನ್ನು ಮಾತಾಡ್ತಾಯಿದ್ರು. ಕರ್ನಾಟಕ ಅಂತ ಇನ್ನೂ ಆಗಿರಲಿಲ್ಲ, ಮೈಸೂರು ರಾಜ್ಯ ಅಂತ ಕರೀತಾಯಿದ್ರು. ಸರಿ, ಇಲ್ಲಿಗೆ ಅವರು ಪ್ರಚಾರಕರಾಗಿ ಹೊರಟರು. ಅವರು ಮೊದಲು ಬಂದಿದ್ದು ಮದ್ರಾಸಿಗೆ, ಈಗ ಅದನ್ನು ನಾವು ಚೆನ್ನೈ ಅಂತ ಕರಿತೀವಿ. ಮದ್ರಾಸ್ನಲ್ಲಿ ಆಗ ದಾದಾ ಪರಮಾರ್ಥ ಅನ್ನುವಂಥ ಒಬ್ಬರು ಪ್ರಚಾರಕರು, ಅವರು ಕೂಡ ನಾಗ್ಪುರದಿಂದ ಬಂದಂಥವರು ಅವರಿದ್ದರು. ಅವರನ್ನು ಭೇಟಿ ಮಾಡಿದರು. ಅದಾದಮೇಲೆ ಅಲ್ಲಿಂದ ಅವರು ನೇರವಾಗಿ ಮಂಗಳೂರಿಗೆ ಬಂದರು. ಹೀಗೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಅವರು ಬಂದು ಕಾಲಿಟ್ಟಿದ್ದು ಮಂಗಳೂರಿಗೆ. ಮಂಗಳೂರಿನಲ್ಲಿ ಅಣ್ಣಾ ಶೇಷ್ ಅಂತ ಒಬ್ಬರಿದ್ದರು. ಆಗ ಕರ್ನಾಟಕ ಪ್ರಾಂತದಲ್ಲಿ ಇದ್ದವರು ಇಬ್ಬರೇ ಪ್ರಚಾರಕರು, ಒಬ್ಬರು ಅಣ್ಣಾ ಶೇಷು ಮತ್ತು ಈಗಷ್ಟೇ ಬಂದಂಥ ಯಾದವರಾವ್ ಜೋಶಿ. ಏನು ಸಂಘದ ಒಂದು ಪೂರ್ವ ಪರಂಪರೆ ಇರಲಿಲ್ಲ, ಶಾಖೆಗಳು ಕೂಡ ಎಲ್ಲ ಕಡೆ ಇರಲಿಲ್ಲ, ಕೆಲವು ಶಾಖೆಗಳಿತ್ತು. ಮತ್ತು ಸಂಘ ಕಾರ್ಯಕ್ಕೆ ಮಾರ್ಗದರ್ಶನ ಮಾಡುವಂಥವ್ರು ಕೂಡ ಇರಲಿಲ್ಲ. ಇದೆಲ್ಲವೂ ಒಂದು ಸ್ಥಿತಿ. ಯಾದವರಾವ್ಗೆ ಇದೊಂದು ಬಯಲು ಪ್ರದೇಶದಂತ ಕಾಣ್ತು. ಇಲ್ಲಿ ಈಗ ಕೃಷಿ ಮಾಡಬೇಕು, ಬೆಳೆಯನ್ನು ತೆಗಿಬೇಕು, ಹಾಗಾಗಿ ಭರಪೂರ ಒಂದು ನನಗೆ ಪ್ರಯೋಜನ ಇದೆ, ಇಲ್ಲಿ ಭರಪೂರ ಅವಕಾಶಗಳಿದೆ ಅಂತ ಯಾದವರಾವ್ಗೆ ಅನ್ನಿಸ್ತು. ಯಾದವರಾವ್ ಮೊದಲು ಮಾಡಿದ ಕೆಲಸ ಅಂದರೆ ಈ ಮೈಸೂರು ರಾಜ್ಯದಲ್ಲಿರುವಂಥ ಯಾರ್ಯಾರು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳಿದ್ದಾರೆ, ಸಾಹಿತಿಗಳಿದ್ದಾರೆ, ಅಥವಾ ಬೇರೆ ಬೇರೆ ನ್ಯಾಯವಾದಿಗಳು, ಈ ಥರದವ್ರನ್ನೆಲ್ಲ ಅವರು ಪರಿಚಯ ಮಾಡಿಕೊಳ್ಳೋಕ್ಕೆ ಶುರು ಮಾಡಿದರು. ದ ರಾ ಬೇಂದ್ರೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರು, ನಿಟ್ಟೂರು ಶ್ರೀನಿವಾಸ್ ರಾವ್, ಹಾಗೆಯೇ ಮೈಸೂರಿನಲ್ಲಿರುವಂಥ ಗೋಪಿ ವಲ್ಲಭ ಅಯ್ಯಂಗಾರರು, ಜನರಲ್ ಕಾರ್ಯಪ್ಪ, ಇಂಥವ್ರದ್ದೆಲ್ಲ ಅವರು ಪರಿಚಯ ಮಾಡಿಕೊಳ್ಳೋಕ್ಕೆ ಶುರು ಮಾಡಿದರು. ದ ರಾ ಬೇಂದ್ರೆಯವರ ಮನೆಗೆ ಹೋದರು ಧಾರವಾಡದಲ್ಲಿ. ದ ರಾ ಬೇಂದ್ರೆಯವರು ಆಗ ದೊಡ್ಡ ಕವಿಗಳು, ಸಾಹಿತಿಗಳು, ಇವರನ್ನು ಪರಿಚಯ ಮಾಡಿಕೊಂಡ್ರು. ಬೇಂದ್ರೆಯವ್ರಿಗೆ ಕೂಡ ಮರಾಠಿ ಬರ್ತಾಯಿತ್ತು, ಹಾಗಾಗಿ ಮರಾಠಿಯಲ್ಲೇ ಮಾತಾಡಿದರು. ಆಗ ಬೇಂದ್ರೆಯವರು ಒಂದು ಮಾತನ್ನು ಕೇಳಿದ್ರಂತೆ, ಇಲ್ಲಿಗೆ ಯಾತಕ್ಕೋಸ್ಕರ ನೀನು ಬಂದಿದೆಯಾ ಅಂತ. ಈ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗಳನ್ನು ಮಾಡಬೇಕು, ಜೊತೆಗೆ ಎಲ್ಲ ತರುಣರನ್ನು ಅವರಲ್ಲಿ ದೇಶಭಕ್ತಿಯನ್ನು ಉದ್ದೀಪಿಸಬೇಕು, ಈ ಹಿನ್ನೆಲೆಯಲ್ಲಿ ನಾನು ಬಂದಿದ್ದೀನಿ, ಜೊತೆಗೆ ಹಿಂದೂ ಸಮಾಜದ ಒಂದು ಸಂಘಟನೆಗೋಸ್ಕರ ಅಂತ. ಬೇಂದ್ರೆಯವರು ಹೇಳಿದ್ರಂತೆ, ಒಳ್ಳೆ ಕೆಲಸ ಇದು, ಮಾಡಬೇಕಾಗಿದ್ದೆ ಅಂತ ಹೇಳಿ ಒಂದು ಕಿವಿ ಮಾತನ್ನು ಹೇಳಿದ್ರಂತೆ. ಇಲ್ಲಿರುವಂಥ ತರುಣರಿಗೆ ಅವರನ್ನು ಮರಳು ಮಾಡುವಂಥ ಮಾತನ್ನು ಹೇಳಬಾರ್ದು, ಆದರೆ ಅವರ ಹೃದಯವನ್ನು ಗೆಲ್ಲಬೇಕು, ಅವರಿಗೆ ವಿಚಾರವನ್ನು ಮನವರಿಕೆ ಮಾಡಬೇಕು. ಆ ಮೂಲಕ ಮಾಡಿದಾಗ ಮಾತ್ರ ನಿಮ್ಮ ಸಂಘಟನೆ ಅದು ಬಲಶಾಲಿಯಾಗುತ್ತೆ ಅಂತ ಹೇಳಿದ್ರಂತೆ. ಡೋಂಟ್ ಟ್ರೈ ಟು ಕ್ಯಾಪ್ ದೆಮ್ ಬಟ್ ಟ್ರೈ ಟು ಕ್ಯಾಪ್ಚರ್ ದೇರ್ ಹಾರ್ಟ್ಸ್ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಹೀಗೆ ಬೇಂದ್ರೆಯವರ ಒಂದು ಆಶೀರ್ವಾದ ಪಡ್ಕೊಂಡಂಥ ಯಾದವರಾಯರು ಆನಂತರ ಅನೇಕ ಸರಿ ಅವರನ್ನು ಭೇಟಿ ಮಾಡಿದರು. ಸಂಘದ ಒಂದು ಪ್ರತಿಜ್ಞೆ ಏನಿದೆ ಅದು ಮರಾಠಿಯಲ್ಲಿತ್ತು. ಆ ಪ್ರತಿಜ್ಞೆಯನ್ನು ಕನ್ನಡದಲ್ಲಿ ಬರ್ಕೊಡಿ ಅಂತ ಕೂಡ ಬೇಂದ್ರೆಯವರಿಗೆ ವಿನಂತಿ ಮಾಡಿದರು. ಬೇಂದ್ರೆಯವರು ಅದನ್ನು ಕನ್ನಡದಲ್ಲಿ ಕೂಡ ಬರ್ಕೊಟ್ಟಿದ್ದಾರೆ. ಯಾದವರಾಜಿ ಭೇಟಿ ಮಾಡಿದಂಥ ಬೇಂದ್ರೆಯವರಾಗಲಿ, ಮಾಸ್ತಿಯವರಾಗಲಿ, ಅಥವಾ ನಿಟ್ಟೂರು ಶ್ರೀನಿವಾಸರಾಯರಾಗಲಿ ಅವರೇನು ಶಾಖೆಗೇನು ಬರ್ತಾ ಇರಲಿಲ್ಲ, ಶಾಖೆಗೆ ಬಂದವರು ಅಲ್ಲ. ಆದರೆ ಸಂಘದ ಬಗ್ಗೆ ಒಂದು ಅವರಿಗೆ ಒಳ್ಳೆಯ ಭಾವನೆ ಇತ್ತು. ಸಂಘದ ಹಿತೈಷಿಗಳಾಗಿ ಅವರು ಸದಾ ಬೆಂಗಾವಲಾಗಿ ನಿಂತಿದ್ದರು ಅಂತ ಹೇಳ್ಬೋದು. ಹೀಗೆ ಅನೇಕ ಗೌರವಾನ್ವಿತರನ್ನು ಯಾದವರಾಜಿ ಭೇಟಿ ಮಾಡಿದರು. ನಿಧಾನವಾಗಿ ಸಂಘ ಕಾರ್ಯವನ್ನು ಶುರು ಮಾಡಿದರು. ಮೊದಲು ಬಿಜಾಪುರ, ಬೆಳಗಾಂ ಆ ಕಡೆ ಎಲ್ಲ ಸಂಘದ ಶಾಖೆಗಳು ಪ್ರಾರಂಭ ಆಯಿತು. ಆನಂತರ ನಿಧಾನವಾಗಿ ಅವರು ಮೈಸೂರು,
ಬೆಂಗಳೂರು ಈ ಕಡೆ ಕೂಡ ಶಾಖೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಯಾದವರಾಜಿ ನೋಡೋದಕ್ಕೆ ಸ್ವಲ್ಪ ಕುಳ್ಳು, ಆಸಾಮಿ, ಕುಳ್ಳದಿಗೆನ ವ್ಯಕ್ತಿತ್ವ ಅವ್ರದ್ದು. ಆದರೆ ನೋಡೋದಕ್ಕೆ ಒಬ್ಬ ತೇಜಪುಂಜ ತರುಣ, ಮುಖದಲ್ಲಿ ಒಂದು ಕಾಂತಿ, ಸ್ಫುರದ್ರೂಪಿ. ಇವರನ್ನು ನೋಡಿದಾಗಲೆಲ್ಲ ಎಲ್ರಿಗೂ ಅನ್ನಿಸ್ತಾ ಇತ್ತು. ಆಗ ಪ್ರಚಾರಕ್ಕಂತ ಅಂದರೆ ಯಾರಿಗೂ ಏನೂ ಕಲ್ಪನೆ ಇರಲಿಲ್ಲ. ಇವರು MA LLB ಮಾಡಿದ್ದಾರೆ. MA LLB ಮಾಡಿಬಿಟ್ಟು ಈ ಥರ ಸುಮ್ಮನೆ ತಿರುಗಾಡ್ತಾ ಇದ್ದಾರಲ್ಲ ಊರಿಂದೂರಿಗೆ, ಇದು ಎಷ್ಟರ ಮಟ್ಟಿಗೆ ಸರಿ? ಆಗಿನ ಒಂದು ಸಮಾಜದಲ್ಲಿ ಹೇಗಿತ್ತು ಅಂದರೆ, ಒಂದು ಪದವೀಧರರಾದರೆ ಅವರು ಉದ್ಯೋಗ ಹಿಡಿಬೇಕು, ಉದ್ಯೋಗ ಹಿಡಿದ ಮೇಲೆ ಅವರು ಗೃಹಸ್ಥರಾಗಬೇಕು, ಮದುವೆ ಮಾಡಿಕೊಳ್ಬೇಕು, ಅದು ಒಂದು ಸರಿಯಾದ ರೀತಿ ಅಂತ. ಹಾಗಾಗಿ ಯಾದವರಾವ್ ಜೋಶಿ ಎಲ್ಲೆಲ್ಲಿ ಹೋಗ್ತಾಯಿದ್ರು, ಇವರ ಒಂದು ವ್ಯಕ್ತಿತ್ವ, ಇವರ ಒಂದು ಸುಂದರ ರೂಪ, ಇದನ್ನೆಲ್ಲ ನೋಡಿ ಎಲ್ಲರೂ ಹೇಳೋರಂತೆ, ನೋಡಿ ನೀವು ಮದುವೆ ಆಗಬೇಕು, ಈ ರೀತಿ ಸುಮ್ಮನೆ ತಿರುಗಾಡಬಾರ್ದು, ಮದುವೆ ಆದರೂ ಒಳ್ಳೆಯದು, ನಾವು ಬೇಕಾದ್ರೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾನೇ ಇದ್ದರು. ಯಾದವರಾಜಿ ಸುಮ್ಮನೆ ಮೊದಲು ನಕ್ಕು ಬಿಡ್ತಾಯಿದ್ರು. ಆನಂತರ ಒಂದು ಸರಿ ಏನಾಯಿತು ಅಂದರೆ, ಒಂದು ಬೈಠಕ್ನಲ್ಲಿ ಸ್ವಯಂ ಸೇವಕರೆಲ್ಲ ಇದ್ದರು, ಒಬ್ಬರು ಹಿರಿಯರು ಇದ್ದರು. ಅವರು ಕೂಡ ಇದೇ ಸಲಹೆಯನ್ನು ಕೊಟ್ಟರಂತೆ, ಯಾದವರಾಜಿ ನೀವು ಮದುವೆ ಮಾಡ್ಕೋಬೇಕು, ನಿಮಗೆ ಈಗ ಮದುವೆ ಆಗಲಿಕ್ಕೆ ಒಂದು ಸರಿಯಾದ ವಯಸ್ಸು, ನೋಡೋದಕ್ಕೂ ಕೂಡ ತುಂಬ ಸುಂದರವಾಗಿದ್ದೀರಿ, ಬೇಕಾದ್ರೆ ನಾವು ಹುಡುಗಿಯನ್ನು ಹುಡುಕ್ತೀವಿ, ಲಿಂಗಾಯತ್ ಹುಡುಗಿ ಆದರೂ ಆಗ್ಬೋದಾ ನಿಮಗೆ ಅಂತೆಲ್ಲ ಕೇಳಿದರು ಉತ್ತರ ಕರ್ನಾಟಕದಲ್ಲಿ. ಯಾದವರಾಜಿ ಸುಮ್ಮನೆ ನಕ್ಕರು. ಆಮೇಲೆ ಹೇಳಿದ್ರಂತೆ, ನೋಡಿ ನೀವು ಹೀಗೆ ಹೇಳ್ತಾ ಇರಬೇಕಾದ್ರೆ ನನಗೊಂದು ಪ್ರಸಂಗ ನೆನಪಿಗೆ ಬರುತ್ತೆ. ಈ ಹಿಂದೆ ಕೂಡ ನನ್ನ ಮದುವೆಗೆ ಒಬ್ಬರು ಪ್ರಯತ್ನ ಪಟ್ಟಿದ್ದರು. ಅವರು ತುಂಬ ಪ್ರಯತ್ನ ಪಟ್ಟರು, ಆದರೆ ಆಗಲಿಲ್ಲ ಅವರಿಗೆ. ಅವರು ಯಾರು ಅಂದರೆ ಗರುಡ ಸದಾಶಿವರಾವ್ ಅಂತ. ಅವ್ರು ಕೇಳಿದರು ಮದುವೆ ಆಗಬೇಕು ನೀವು ಅಂತ. ನಾನು ಆಯಿತು ಅಂತ ಹೇಳಿದ್ದೆ. ಆದರೆ ಒಂದು ವರ್ಷದ ನಂತರ ನಾನು ಮತ್ತೆ ಪುನಃ ಅಲ್ಲಿಗೆ ಹೋದಾಗ ಗದಗಿಗೆ ಅವರು ತೀರ್ಕೊಂಡ್ಬಿಟ್ಟಿದ್ರು. ಹಾಗೆ ಇನ್ನೊಬ್ಬರು ಆಲ್ಮಟ್ಟಿಯ ಹರಡೇಕರ್ ಮಂಜಪ್ಪ ಅಂತ, ಅವರೊಬ್ಬರು ಸಮಾಜ ಸುಧಾರಕರು, ಸ್ವಾತಂತ್ರ್ಯ ಹೋರಾಟದಲ್ಲಿ ಕೂಡ ಇದ್ದರು. ಅವರು ಕೂಡ ಯಾದವರಾಜಿಗೆ ಹೇಳ್ತಾಯಿದ್ರು, ನೀವು ಮದುವೆ ಆಗಬೇಕು ಅಂತ. ಅವರಿಗೂ ಒಪ್ಪಿಗೆ ಕೊಟ್ಟಿದ್ರು, ಆಯಿತು ನೀವು ಹೆಣ್ಣು ಹುಡುಕಿ, ನಾನು ಮದುವೆ ಆಗ್ತೀನಿ ಅಂತ. ಆದರೆ ಒಂದು ವರ್ಷದ ನಂತರ ಅವರು ಮತ್ತೆ ಪುನಃ ಅಲ್ಲಿ ಆಲ್ಮಟ್ಟಿಗೆ ಬಿಜಾಪುರ ಜಿಲ್ಲೆಗೆ ಪ್ರವಾಸ ಹೋದಾಗ ಅವರು ಇರಲಿಲ್ಲ, ತೀರ್ಕೊಂಡ್ಬಿಟ್ಟಿದ್ರು. ಈ ಪ್ರಸಂಗವನ್ನು ಹೇಳಿ ಯಾದವರಾಜಿ ಹೇಳಿದ್ರಂತೆ, ನೋಡಿ ಈಗ ನೀವು ನನ್ನ ಮದುವೆಗೆ ಒತ್ತಾಯಿಸ್ತಾ ಇದ್ದೀರಿ, ನಿಮ್ಮ ಗತಿ ಇನ್ನೊಂದು ವರ್ಷದಲ್ಲಿ ಏನಾಗ್ಬೋದು ಅಂತ ನನಗೆ ಚಿಂತೆ ಕಾಡ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಿದ್ರಂತೆ. ಅಲ್ಲಿದ್ದವರೆಲ್ಲ ಜೋರಾಗಿ ನಕ್ಬಿಟ್ರು. ಹಾಗಾಗಿ ಅವರ ಒಂದು ಮದುವೆ ವಿಷಯ ಒಂದು ಶಾಶ್ವತ ಇತ್ಯರ್ಥ ಆಗೋಯಿತು. ಅದಾದ ನಂತರ ಯಾರೂ ಕೂಡ ಅವರಿಗೆ ಕೇಳುವಂಥ ಒಂದು ಪ್ರಯತ್ನವನ್ನು ಮಾಡಲಿಲ್ಲ. ಯಾದವರಾವ್ ಜೋಶಿಯವರು ಶಾಖೆಯನ್ನು ಎಲ್ಲ ಕಡೆ ಮಾಡೋದ್ರ ಜೊತೆಗೆ ತಮ್ಮ ಸಂಪರ್ಕಕ್ಕೆ ಬಂದಂಥ ವ್ಯಕ್ತಿಗಳನ್ನು ಅವರಲ್ಲಿ ಒಳ್ಳೆಯ ಒಂದು ವ್ಯಕ್ತಿತ್ವವನ್ನು ಬೆಳೆಸುವಂಥ ಪ್ರಯತ್ನ ಮಾಡ್ತಾಯಿದ್ರು. ಆತನ ದೋಷಗಳೇನು, ಆತನಲ್ಲಿರುವಂಥ ಪ್ರತಿಭೆ ಎಂತಹದ್ದು, ಅವನನ್ನು ಯಾವ ರೀತಿ ಬೆಳೆಸಬೇಕು, ಇದೆಲ್ಲವುದನ್ನು ಯೋಚನೆ ಮಾಡ್ತಾಯಿದ್ರು. ಹಾಗಾಗಿ ಅವರು ರಾತ್ರಿ ವೇಳೆ ಸಾಧಾರಣವಾಗಿ ವಿದ್ಯಾರ್ಥಿಗಳು, ತರುಣರು, ಉದ್ಯೋಗಿಗಳು ಇವ್ರನ್ನೆಲ್ಲ ಸೇರಿಸ್ಕೊಂಡು ಅನೌಪಚಾರಿಕವಾಗಿ ಮಾತಾಡ್ತಾಯಿದ್ರು. ಬೇರೆ ಬೇರೆ ವಿಷಯಗಳ ಬಗ್ಗೆ. ಅದರಲ್ಲಿ ಸಂಘ ಮಾತ್ರ ಇರ್ತಾಯಿರಲಿಲ್ಲ, ಎಲ್ಲ ವಿಷಯ ಇರ್ತಿತ್ತು, ದೇಶದ ವಿಷಯ ಇರ್ತಾಯಿತ್ತು, ಕುಟುಂಬದ ವಿಷಯ ಇರ್ತಿತ್ತು. ಹೀಗೆ ಮಾತಾಡ್ತಾ ಅವ್ರನ್ನೆಲ್ಲ ಆತ್ಮೀಯರನ್ನಾಗಿ ಮಾಡ್ಕೊಳ್ತಾಯಿದ್ರು. ಈ ರೀತಿಯ ಒಂದು ಸ್ನೇಹ, ಸಂಪರ್ಕ ಮತ್ತು ಆತ್ಮೀಯತೆ, ಇದರ ಮೂಲಕ ಯಾದವರಾವ್ ಜೋಶಿ ಅನೇಕ ತರುಣರನ್ನು ಅವರಲ್ಲಿ ಸಂಘ ಕಾರ್ಯ ಮಾಡಬೇಕು ಅನ್ನುವಂಥ ಆಸೆಯನ್ನು ಬೆಳೆಸಿದರು. ಈ ರೀತಿ ಅವರು ತರಬೇತಿ ನೀಡ್ತಾ ಇದ್ದಿದ್ದ ಹಾಗೆ, ಯಾಕೆಂದರೆ ಯಾವುದೇ ಪೂರ್ವ ಪರಂಪರೆ ಇಲ್ಲದೆ, ಶಾಖೆಗಳೇ ಇಲ್ಲದೆ ಇರುವಂಥ ಕರ್ನಾಟಕಕ್ಕೆ ಬಂದಾಗ ಅವರು ಮಾಡಬೇಕಾದ ಕೆಲಸ ವ್ಯಕ್ತಿ ನಿರ್ಮಾಣ ಆಗಿತ್ತು, ವ್ಯಕ್ತಿಗಳನ್ನು ಜೋಡಿಸುವಂಥ ಕೆಲಸ. ಒಂದು ಸರಿ 1942 ಆಗ ಗುರೂಜಿಯವರ ಪ್ರವಾಸ ಮಂಗಳೂರಿಗೆ ನಿಶ್ಚಯ ಆಗಿತ್ತು. ಗುರೂಜಿಯವರು ಮಂಗಳೂರಿಗೆ ಬರಬೇಕು ಅಂತ. ಆದರೆ ಆಗ ಯಾವುದೇ ಲ್ಯಾಂಡ್ಲೈನ್ ಕೂಡ ಇರಲಿಲ್ಲ, ಈಗಿನಾಗ ಮೊಬೈಲು ಇರಲಿಲ್ಲ. ಪತ್ರದ ಮೂಲಕ ಗೊತ್ತಾಯಿತು ಯಾದವರಾವ್ ಜೋಶಿ ಅವರಿಗೆ. ಆದರೆ ಒಂದೇ ವಾರ ಸಮಯ ಇದೆ, ಒಂದು ವಾರದೊಳಗೆ ಮಂಗಳೂರಿಗೆ ತಿಳಿಸ್ಬೇಕು ಅಣ್ಣಾ ಶೇಷ್ ಅವರಿಗೆ. ಹೇಗೆ ತಿಳಿಸೋದು? ಕೊನೆಗೆ ತಂತಿ ಕೊಟ್ಟರು, ಟೆಲಿಗ್ರಾಮ್. ಈ ರೀತಿ ಗುರೂಜಿಯವರ ಕಾರ್ಯಕ್ರಮ ನಿಶ್ಚಯ ಆಗಿದೆ, ಇಂಥ ದಿವಸ ಬರ್ತಾರೆ, ನೀವು ಕಡೂರಿಗೆ ಕಾರ್ ತೆಗೆದುಕೊಂಡು ಬಂದು ಅವ್ರನ್ನ ಕರ್ಕೊಂಡು ಹೋಗಬೇಕು ಅಂತ. ತಂತಿ ಸಂದೇಶದಲ್ಲಿ ಹೆಚ್ಚು ಉದ್ದ ವಾಕ್ಯ ಬರೆಯೋಕ್ಕಾಗ್ತಾ ಇರಲಿಲ್ಲ, ಬರೀ ಶಬ್ದಗಳು. ಆ ಶಬ್ದಗಳನ್ನು ಮಂಗಳೂರಿನವರು ಹೇಗೆ ಅರ್ಥ ಮಾಡಿಕೊಂಡ್ರು ಅದು ಗೊತ್ತಿಲ್ಲ. ಯಾಕೆಂದರೆ ಗುರೂಜಿಯವ್ರನ್ನ ಅವರು ನೋಡೇ ಇರಲಿಲ್ಲ. ಗುರೂಜಿ ಯಾರು ಅಂತ ಅಲ್ಲಿ ಹೆಚ್ಚಾಗಿ ಯಾರಿಗೂ ಪರಿಚಯ ಇರಲಿಲ್ಲ. ಇನ್ನು ಯಾದವರಾವ್ ಜೋಶಿ ಅಂತೂ ಪರಿಚಯವೇ ಇರಲಿಲ್ಲ. ಹೀಗಾಗಿ
ಗುರೂಜಿಯವರು ಬರುವಂಥ ದಿವಸ ಕಡೂರಿನಲ್ಲಿ ಗುರೂಜಿಯವರು ಬಂದಿಳಿದಾಗ ಯಾರೂ ಇರಲಿಲ್ಲ, ಯಾವ ಕಾರ್ಯಕರ್ತರು ಇರಲಿಲ್ಲ, ಕಾರೂ ಇರಲಿಲ್ಲ. ಯಾದರಾಜಿ ಗುರೂಜಿಯವ್ರನ್ನ ಕರ್ಕೊಂಡು ಆಗ ಇದ್ದಂಥ ಒಂದು ಡಿಸೈಲ್ಡ್ ಇದು ಇದ್ದಿಲನ್ನು ಉರಿಸಿ ಓಡಿಸುವಂಥ ಬಸ್ಸು, ಅದರಲ್ಲಿ ಕೂರಿಸ್ಕೊಂಡು ಇಡೀ ಒಂದು ದಿವಸ ಪ್ರಯಾಣ ಮಾಡಿ ಮಂಗಳೂರಿಗೆ ಕರ್ಕೊಂಡು ಬಂದರು. ಇಂಥ ಒಂದು ಸ್ಥಿತಿ ಆಗಿತ್ತು. ಯಾದರಾಜಿಯವರಂತೂ ಅವರು ಪ್ರಾರಂಭದಲ್ಲಿ ಕರ್ನಾಟಕದಲ್ಲಿ ಸೈಕಲ್ ಮೇಲೆ ಓಡಾಡ್ತಾಯಿದ್ರು. ತಮ್ಮ ಒಂದು ಲಗೇಜನ್ನು ಅವರು ಪೆಟ್ಟಿಗೆ ತಾವೇ ಹೊತ್ಕೊಂಡು ಎಲ್ಲ ಕಡೆ ತಿರುಗಾಡ್ತಾಯಿದ್ರು. ಹೀಗೆ ಸಂಘ ಕಾರ್ಯವನ್ನು ಯಾದರಾಜಿ ಕರ್ನಾಟಕದಲ್ಲಿ ಪ್ರಾರಂಭದಲ್ಲಿ ಈ ರೀತಿ ಬೆಳೆಸೋದಕ್ಕೆ ಅವರು ಕಾರಣರಾದರು.